ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಇದೇ ತಿಂಗಳು 30, 31 ಮತ್ತು ಸೆಪ್ಟೆಂಬರ್ 1ರಂದು ನಾಟ್ಯಾರಾಧನಾ ನೃತ್ಯ ಮಹೋತ್ಸವವನ್ನು ಆಯೋಜಿಸಿರುವುದಾಗಿ ನೃತ್ಯ ಗುರು ಸಹನಾ ಚೇತನ್ ಇವರು ಶಿವಮೊಗ್ಗದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. 3 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಲಲಿತಾವರ್ಣ, ಹರಿದಾಸ ಕೂಟ, ನೃತ್ಯ ಮಹೋತ್ಸವ, ಅಂತಾರಾಷ್ಟ್ರೀಯ ಕಲಾವಿದರಿಂದ ಕಾರ್ಯಕ್ರಮವು ರಂಗೇರುವುದೆಂದು ತಿಳಿಸಿದರು. ದೇಶದ ವಿವಿಧ ಭಾಗಗಳಿಂದ ಹಲವು ಬಗೆಯ ಸಂಸ್ಕೃತಿಯ ನೃತ್ಯಗಾರರು ಪಾಲ್ಗೊಳ್ಳುತ್ತಾರೆಂದು ತಿಳಿಸಿದರು. ಕುವೆಂಪು ರಂಗಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ನಾವು ನಾಟ್ಯಾರಾಧನಾ ರಾಷ್ಟ್ರೀಯ ನೃತ್ಯ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇದು 13ನೆಯ ವರ್ಷ, ಹಾಗಾಗಿ ಇದು ನಾಟ್ಯಾರಾಧನಾ 13. 3 ದಿನಗಳಲ್ಲಿ ವಿಶೇಷವಾದಂತಹ ನೃತ್ಯ ಪ್ರಸ್ತುತಿಗಳು ಶಿವಮೊಗ್ಗೆಯ ಕಲಾ ಆಸ್ವಾದಕರಿಗೆ ನಾವು ನೀಡ್ತಾ ಇದ್ದೇವೆ. ಮೊದಲನೆಯ ದಿನ ರುದ್ರಾಭಿಸಾರ ಕುವೆಂಪು ರಂಗಮಂದಿರದಲ್ಲಿ ಇದು ಜರುಗತ್ತೆ. ನಟರಾಜನ ಕೀರ್ತನೆಗಳ ನೃತ್ಯ ಸರಮಾಲೆ ಇರುತ್ತೆ. ನಾಟ್ಯಾಲಯದ 175 ಮಕ್ಕಳು ವೇದಿಕೆಯಲ್ಲಿ ನಟರಾಜ ಕೀರ್ತನೆಗಳ ಮೇಲೆ ನೃತ್ಯವನ್ನು ಪ್ರಸ್ತುತಪಡಿಸ್ತಾರೆ. 2ನೇ ದಿನ ಶನಿವಾರ ಆಗಸ್ಟ್ 31, ಆವತ್ತು ನನ್ನ ಏಕವ್ಯಕ್ತಿ ನೃತ್ಯ ಪ್ರದರ್ಶನವಿರುತ್ತೆ. ಲಲಿತಾರ್ಣವ, ಲಲಿತಾ ಪಂಚಕಂನ ಶ್ರೀ ಆದಿಶಂಕರಾಚಾರ್ಯರು ರಚಿಸಿದಂತಹ ಲಲಿತ ಪಂಚಕಂನ ಮೇಲೆ ಒಂದು ನೃತ್ಯ ರೂಪಕ, ಅದನ್ನು ನಾನು ನನ್ನ ಏಕವ್ಯಕ್ತಿ ನೃತ್ಯ ಪ್ರದರ್ಶನದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತದನಂತರ ಹರಿದಾಸರ ಕೀರ್ತನೆಗಳ ಮೇಲೆ ಹರಿದಾಸ ಕೂಟ ಎನ್ನುವ ನೃತ್ಯ ರೂಪಕವನ್ನು ಹಿರಿಯ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸ್ತಾರೆ. ಸುಮಾರು 135 ಮಕ್ಕಳು ವೇದಿಕೆಯನ್ನು ಆವತ್ತಿನ ದಿನ ಹಂಚಿಕೊಳ್ಳಲಿದ್ದಾರೆ. ಕಡೆಯ ದಿನ ನಮ್ಮ ಸಹಚೇತನ ನಾಟ್ಯಾಲಯದ ಪ್ರತಿ ವರ್ಷದ ಒಂದು ವಿಶಿಷ್ಟ ಪ್ರಯೋಗ ಇದು. ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದರನ್ನು ಅವರು ಶಿವಮೊಗ್ಗದಂತಹ ಊರಿಗೆ, ಬೆಂಗಳೂರೇ ಲಾಸ್ಟು, ಮೆಟ್ರೋಪಾಲಿಟನ್ ಸಿಟೀಸು ಅಥವಾ ಫ್ಲೈಟ್ಗಳು ಇರೋವಂತಹ ಊರೇ ಅವರು ಲಾಸ್ಟ್ ಬರೋದು. ಅಂತಹ ಕಲಾವಿದರನ್ನ ನಾವು ಶಿವಮೊಗ್ಗದವರೆಗೂ ಎಳೆದುಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಇದು ಸಹಚೇತನ ನಾಟ್ಯಾಲಯದ ವಾರ್ಷಿಕೋತ್ಸವನ ಅಂತ ಹಲವು ಮಂದಿ ಕೇಳ್ತಾರೆ. ಅಲ್ಲ, ಇದು ಸಹಚೇತನ ನಾಟ್ಯಾಲಯದ ನೃತ್ಯ ಮಹೋತ್ಸವ. ಆ ವಾರ್ಷಿಕೋತ್ಸವದ ಮಟ್ಟವನ್ನು ಮೀರಿರುವಂತಹದ್ದು. ಅಂತಾರಾಷ್ಟ್ರೀಯ ಕಲಾವಿದರು ನಿಮಗೆ ಗೊತ್ತಿರೋ ಅಂಥವರು ಯೂಟ್ಯೂಬ್ನಲ್ಲಿ ಬಹಳಷ್ಟು ವ್ಯೂಸ್ ಇದೆ, ಫಾಲೋಯರ್ಸ್ ಇದ್ದಾರೆ. ಅಮೆರಿಕಾ, ಇಂಗ್ಲೆಂಡ್, ನೆದರ್ಲ್ಯಾಂಡ್ಸ್, ಸಿಂಗಾಪುರ್ ಈ ಥರ ಹಲವಾರು ದೇಶಗಳಿಗೆ ಹೋಗಿ ನಮ್ಮ ದೇಶದ ಸಂಸ್ಕೃತಿಯನ್ನು ಪಸರಿಸ್ತಾ ಇರುವಂತಹ ಶ್ರೀದೇವಿ ನಾಟ್ಯಾಲಯದವರು ಅತ್ಯಂತ ಹೆಸರುವಾಸಿಯಾಗಿ ಚನ್ನಬಸಪ್ಪ ಅವರು ಅಧ್ಯಕ್ಷತೆಯನ್ನು ಅವತ್ತು ವಹಿಸಿಕೊಳ್ಳಲಿದ್ದಾರೆ. ಇವತ್ತು ಅನಿವಾರ್ಯ ಕಾರಣದಿಂದ ಒಂದು ಕಾರ್ಯಕ್ರಮದಲ್ಲಿ ಅವರು ವ್ಯಸ್ತವಾಗಿರೋದ್ರಿಂದ ಪ್ರೆಸ್ ಮೀಟಿಗೆ ಬರಲಿಕ್ಕೆ ಆಗಲಿಲ್ಲ. ಮಧ್ಯದ ದಿನ ವೇದಿಕೆಯ ಕಾರ್ಯಕ್ರಮ ಏನೂ ಇರೋದಿಲ್ಲ.